ನಟ ದರ್ಶನ್ ಅಂಡ್ ಗ್ಯಾಂಗಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನು ಹೊಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಾಮಾಕ್ಷಪಾಳ್ಯ ಪೊಲೀಸರು ನಟ ದರ್ಶನ್ ಹಾಗೂ ಅವರ ತಂಡವನ್ನು ಏನು ಕೊಲೆಯಲ್ಲಿ ಭಾಗಿಯಾಗಿದ್ದರು ಎಲ್ಲರನ್ನೂ ಕೂಡ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇನ್ನು ಅಂದು ಕೊಲೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ RR ನಗರದಿಂದ ದರ್ಶನ್ ಬರುವಂಥದ್ದು ಇದೇ ಒಂದು ಫಾರ್ಮ್ ಹೌಸಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು. ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ವಿನೀಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಅಂತ ಹೇಳಿ ಇದೇ ಫಾರ್ಮ್ ಹೌಸ್ಗೆ ನೇರವಾಗಿ ಬರ್ತಾರೆ. ಬಳಿಕ ಈ ಒಂದು ಫಾರ್ಮ್ ಹೌಸಲ್ಲಿ ತಂಗ್ತಾರೆ. ಅದು ಮಾರನೇ ದಿನ ನೇರವಾಗಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಲ್ಲಿರುವಂತಹ ಲಲಿತ್ ಮಹಲ್ನಲ್ಲಿ ಏನು ಒಂದು ಚಿತ್ರೀಕರಣ ಆಯೋಜನೆ ಮಾಡಲಾಗಿತ್ತು ಆ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಏನು ಒಂದು ಖಾಸಗಿ ಹೋಟ್ಲಲ್ಲಿ ವಾಸ್ತವ್ಯ ಹೂಡ್ತಾರೆ. ಬಳಿಕ ಏನು ಜಿಮ್ನಲ್ಲಿ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ACP ಗೌತಮ್ ಅವರು ನೇರವಾಗಿ ಬಂದು ದರ್ಶನನ ಬಂಧನ ಮಾಡಿ ಹೋಗಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಕೆಂಪಯ್ಯನ ಏನು ಹುಂಡಿ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ. ಪ್ರಮುಖವಾಗಿ ಬೃಹತ್ತಾದಂತಹ ಒಂದು ಗೋಡೆಗಳನ್ನು ಕೂಡ ಕಟ್ಟಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬರ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯಾದಂತಹ ತೋಟದ ಒಳಗಡೆ ತಮ್ಮರಾಯ್ ನಿಂಬುನಿ ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಎಕರೆಗೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಬಾರ್ದು ಅಂತ ಹೇಳಿ 10 ರಿಂದ 15 ಅಡಿಯಷ್ಟು ಕಾಂಪೌಂಡನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಬೃಹತ್ತಾದಂತಹ ಒಂದು ಗೇಟನ್ನು ಕೂಡ ಇಟ್ಟಿರುವಂಥದ್ದು. ಇನ್ನೇನು ಕೆಲವು ಗಂಟೆಗಳಲ್ಲಿ ನೇರವಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಹಾಗೂ ಗ್ಯಾಂಗ್ನನ್ನು ಈಗ ನೇರವಾಗಿ ಕರೆತಂದು ಇಲ್ಲಿ ಕೂಡ ಸ್ಥಳ ಮಹಜೂರು ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು. ನಟ ದರ್ಶನ್ ಅಂಡ್ ಗ್ಯಾಂಗಿಂದ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿಯನ್ನು ಹೊಡೆದುಕೊಂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಕಾಮಾಕ್ಷಪಾಳ್ಯ ಪೊಲೀಸರು ನಟ ದರ್ಶನ್ ಹಾಗೂ ಅವರ ತಂಡವನ್ನು ಏನು ಕೊಲೆಯಲ್ಲಿ ಭಾಗಿಯಾಗಿದ್ದರು ಎಲ್ಲರನ್ನೂ ಕೂಡ ಒಂದು ಅರೆಸ್ಟ್ ಮಾಡಿ ವಿಚಾರಣೆ ನಡೆಸ್ತಾ ಇರುವಂಥದ್ದು. ಇನ್ನು ಅಂದು ಕೊಲೆ ಆದಂತಹ ಸಂದರ್ಭದಲ್ಲಿ ನೇರವಾಗಿ RR ನಗರದಿಂದ ದರ್ಶನ್ ಬರುವಂಥದ್ದು ಇದೇ ಒಂದು ಫಾರ್ಮ್ ಹೌಸಲ್ಲಿ ತಾವು ಕೂಡ ನೋಡ್ತಾ ಇರ್ಬೋದು. ಇದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನಲ್ಲಿರುವಂತಹ ವಿನೀಶ್ ದರ್ಶನ್ ಕಾಟೇವಾರಿ ಸ್ಟಡ್ ಫಾರ್ಮ್ ಅಂತ ಹೇಳಿ ಇದೇ ಫಾರ್ಮ್ ಹೌಸ್ಗೆ ನೇರವಾಗಿ ಬರ್ತಾರೆ. ಬಳಿಕ ಈ ಒಂದು ಫಾರ್ಮ್ ಹೌಸಲ್ಲಿ ತಂಗ್ತಾರೆ. ಅದು ಮಾರನೇ ದಿನ ನೇರವಾಗಿ ಮೈಸೂರಿಗೆ ಹೋಗ್ತಾರೆ. ಮೈಸೂರಲ್ಲಿರುವಂತಹ ಲಲಿತ್ ಮಹಲ್ನಲ್ಲಿ ಏನು ಒಂದು ಚಿತ್ರೀಕರಣ ಆಯೋಜನೆ ಮಾಡಲಾಗಿತ್ತು ಆ ಒಂದು ಚಿತ್ರೀಕರಣದಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಏನು ಒಂದು ಖಾಸಗಿ ಹೋಟ್ಲಲ್ಲಿ ವಾಸ್ತವ್ಯ ಹೂಡ್ತಾರೆ. ಬಳಿಕ ಏನು ಜಿಮ್ನಲ್ಲಿ ವ್ಯಾಯಾಮ ಮಾಡುವಂತಹ ಸಂದರ್ಭದಲ್ಲಿ ಏನು ಕಾಮಾಕ್ಷಿಪಾಳ್ಯ ಪೊಲೀಸರು ACP ಗೌತಮ್ ಅವರು ನೇರವಾಗಿ ಬಂದು ದರ್ಶನನ ಬಂಧನ ಮಾಡಿ ಹೋಗಿರುವಂಥದ್ದು ತಾವು ಕೂಡ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ. ಇದು ಕೆಂಪಯ್ಯನ ಏನು ಹುಂಡಿ ಇರುವಂಥದ್ದು ಈ ಒಂದು ಸ್ಥಳದಲ್ಲಿ ಈ ಒಂದು ಫಾರ್ಮ್ ಹೌಸ್ ಇದೆ. ಪ್ರಮುಖವಾಗಿ ಬೃಹತ್ತಾದಂತಹ ಒಂದು ಗೋಡೆಗಳನ್ನು ಕೂಡ ಕಟ್ಟಿರುವಂಥದ್ದು. ಸಾಕಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಬರ್ತಾ ಇದ್ರು. ಹಾಗಾಗಿ ಯಾವುದೇ ರೀತಿಯಾದಂತಹ ತೋಟದ ಒಳಗಡೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂತಹ ದೃಶ್ಯಾವಳಿಗಳು ಕಾಣಬಾರ್ದು ಅಂತ ಹೇಳಿ 10 ರಿಂದ 15 ಅಡಿಯಷ್ಟು ಕಾಂಪೌಂಡನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಬೃಹತ್ತಾದಂತಹ ಒಂದು ಗೇಟನ್ನು ಕೂಡ ಇಟ್ಟಿರುವಂಥದ್ದು. ಇನ್ನೇನು ಕೆಲವು ಗಂಟೆಗಳಲ್ಲಿ ನೇರವಾಗಿ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಹಾಗೂ ಗ್ಯಾಂಗ್ನನ್ನು ಈಗ ನೇರವಾಗಿ ಕರೆತಂದು ಇಲ್ಲಿ ಕೂಡ ಸ್ಥಳ ಮಹಜೂರು ಮಾಡುವಂತಹ ಸಾಧ್ಯತೆ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಸೂರಜ್ ಪ್ರಸಾದ್, TV9 ಮೈಸೂರು.